ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬರ್ತಾ ಬರ್ತಾ ಈ ಸಮಾಜ ಯಾವ ಹಂತಕ್ಕೆ ಹೋಗ್ತಿದೆ ಅಂದ್ರೆ ಸಣ್ಣ ಪುಟ್ಟ ಜಗಳಕ್ಕೂ ಕೊಲೆಯೇ ಅಂತಿಮ ಅನ್ನೋ ವಿಕೃತ ಮನೋಭಾವ ಬೆಳೆದುಬಿಟ್ಟಿದೆ. ಒಂದು ಮನೆ ಅಂದ್ರೆ ಕೇವಲ ಇಟ್ಟಿಗೆ, ಸಿಮೆಂಟು ಮತ್ತು ಗೋಡೆಗಳ ಸಮೂಹವಲ್ಲ. ಅದರ ನಿಜವಾದ ಜೀವಾಳ ಗಂಡ ಹೆಂಡತಿಯ ಬಾಂಧವ್ಯದಲ್ಲಿದೆ. ಇಬ್ಬರು ಅಪರಿಚಿತರು ಒಂದೇ ಸೂರಿನಡಿ ಬದುಕಲು ಆರಂಭಿಸಿದಾಗ ಅಲ್ಲಿ ಪ್ರೀತಿಯ ಜೊತೆಗೆ ಜವಾಬ್ದಾರಿಗಳು, ಕನಸುಗಳು, ತ್ಯಾಗಗಳು ಮತ್ತು ಸವಾಲುಗಳು ಹುಟ್ಟುಕೊಳ್ಳುತ್ತವೆ. ಕೆಲವೊಮ್ಮೆ ನಗುವಿನಿಂದ ತುಂಬಿರುವ ಈ ಸಂಸಾರ ಮತ್ತೊಮ್ಮೆ ಕಣ್ಣೀರು ಮತ್ತು ಪರೀಕ್ಷೆಗಳ ಸಾಗರವಾಗುತ್ತದೆ. ಆದರೆ ಒಂದು ಪ್ರಶ್ನೆ ಸದಾ ಉಳಿಯುತ್ತೆ: ಯಶಸ್ವಿ ದಾಂಪತ್ಯದ ರಹಸ್ಯವೇನು? ಕೇವಲ ಪ್ರೀತಿಯೇ ಅಥವಾ ಪರಸ್ಪರ ನಂಬಿಕೆ, ಗೌರವ ಮತ್ತು ಅರ್ಥೈಸಿಕೊಳ್ಳುವ ಗುಣವೇ? ಇತಿಹಾಸದಿಂದ ಇಂದಿನ ಸಮಾಜದವರೆಗೂ ಗಂಡ ಹೆಂಡತಿಯ ಸಂಬಂಧವೇ ಕುಟುಂಬದ ಅಡಿಪಾಯವಾಗಿರುತ್ತೆ. ಆದರೆ ಅದೇ ನಾಲ್ಕು ಗೋಡೆಗಳ ಮಧ್ಯೆ ಗಂಡ ಹೆಂಡತಿ ಜಗಳ ವಿಕೋಪಕ್ಕೆ ತಿರುಗಿ ಒಂದು ಕ್ಷಣ ಒಂದು ಜೀವ ಹತ್ಯೆಯಾದ್ರೆ ಹೇಗಿರುತ್ತೆ ಅಲ್ವಾ? ಅಂಥದ್ದೇ ಘಟನೆ ಇದೀಗ ಧಾರವಾಡದಲ್ಲಿ ನಡೆದಿದೆ. ಗಂಡ ಹೆಂಡತಿಯರಿಬ್ಬರು ವೈದ್ಯರೇ. ಒಬ್ಬನೇ ಒಬ್ಬ ಮುದ್ದು ಮಗ, ವಯಸ್ಸು 8 ವರ್ಷವಷ್ಟೇ. ಆದರೆ ಮನೆಯೊಡತಿಗೆ ಅದೊಂದು ಸಮಸ್ಯೆ ಮೊದಲಿನಿಂದಲೂ ಕಾಡ್ತಾ ಇತ್ತು. ಆಕೆಯ ಸಮಸ್ಯೆಗೆ ಉತ್ತರವಾಗಿದ್ದು ಮಾತ್ರ ಗಂಡನ ಪ್ರಾಣ, ಜೊತೆಗೆ ಆ ಮುದ್ದು ಮಗನಿಗೆ ಜೀವನ ಪರ್ಯಂತ ಶಾಕ್. ಅಷ್ಟಕ್ಕೂ ಏನದು ಪ್ರಕರಣ? ಆ ದಾಂಪತ್ಯ ಜೀವನದಲ್ಲಿ ಏನಾಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತೇನೆ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ನಿನ್ನೆ ನಿಶಬ್ದ ರಾತ್ರಿಯಲ್ಲಿ ಧಾರವಾಡ ನಗರದ ಒಂದು ಪ್ರತಿಷ್ಠಿತ ಅಪಾರ್ಟ್ಮೆಂಟ್ನಲ್ಲಿ ಎಲ್ಲವೂ ಸಾಮಾನ್ಯವಾಗಿಯೇ ಕಾಣಿಸ್ತಾ ಇತ್ತು. ಆದ್ರೆ ಕೆಲವೇ ಗಂಟೆಗಳಲ್ಲಿ ಆ ಮನೆ ಭಯಾನಕ ರಹಸ್ಯದ ಕೇಂದ್ರ ಬಿಂದುವಾಗಲಿದೆ ಎಂಬುದನ್ನ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಜೀವಗಳನ್ನ ಉಳಿಸುವ ವೈದ್ಯನೊಬ್ಬ ರಕ್ತದ ಮಡುವಿನಲ್ಲಿ ಪತ್ತೆಯಾಗಿದ್ದ. ಪಕ್ಕದಲ್ಲೇ ಗಾಯಗೊಂಡಿದ್ದ ಪುಟ್ಟ ಮಗ ಜೀವಕ್ಕಾಗಿ ಹೋರಾಡ್ತಾ ಇದ್ದ. ಮನೆಯ ಬಾಗಿಲು ಒಳಗಿನಿಂದಲೇ ಮುಚ್ಚಲ್ಪಟ್ಟಿತ್ತು. ಹೊರಗಿನಿಂದ ಯಾರಾದರೂ ಬಂದ ಗುರುತುಗಳು ಇರಲಿಲ್ಲ. ಹಾಗಾದ್ರೆ ಆ ರಾತ್ರಿ ನಿಜವಾಗಿಯೂ ಏನಾಯ್ತು? ಸಂತೋಷದಿಂದ ಸಾಗುತ್ತಿದ್ದಂತಹ ಆ ಕುಟುಂಬದೊಳಗೆ ಯಾವ ಬಿರುಗಾಳಿ ಅಡಗಿತ್ತು? ಇದು ಕೇವಲ ಒಂದು ಕೊಲೆಯ ಕಥೆ ಅಥವಾ ಇನ್ನೂ ಯಾರಿಗೂ ತಿಳಿಯದ ನಿಗೂಢ ರಹಸ್ಯವಿದೆಯಾ? ಹೀಗೆ ಧಾರವಾಡವನ್ನ ಬೆಚ್ಚಿ ಬೀಳಿಸಿದ ಡಾಕ್ಟರ್ ಕಿರಣ್ ಮತ್ತು ಡಾಕ್ಟರ್ ಪ್ರಿಯಾಂಕಾ ಪ್ರಕರಣವು ಅನೇಕ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಈ ಪ್ರಕರಣದ ಪ್ರತಿಯೊಂದು ತಿರುವು ಹೊಸ ಅನುಮಾನಗಳನ್ನ ಹುಟ್ಟಿಸುತ್ತವೆ. ಸತ್ಯ ಮತ್ತು ಊಹಾಪೋಹಗಳ ನಡುವಿನ ಕುತೂಹಲ ಕ್ಷಣಕ್ಕೊಂದು ತಿರುವು ಪಡೆಯುತ್ತಿದೆ. ಜೀವಗಳನ್ನ ಉಳಿಸುವ ವೈದ್ಯನೊಬ್ಬ ತನ್ನದೇ ಮನೆಯಲ್ಲಿ ರಕ್ತದ ಮಡುವಿನಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ. ಅವನ 8 ವರ್ಷದ ಮಗ ಗಂಭೀರವಾಗಿ ಗಾಯಗೊಂಡು ಜೀವನ್ಮರಣದ ಸ್ಥಿತಿಯಲ್ಲಿದ್ದಾನೆ. ಮನೆಯೊಳಗೆ ಇದ್ದವರು ಕುಟುಂಬದ ಸದಸ್ಯರೇ. ಹಾಗಾದ್ರೆ ನಿಜವಾಗಿಯೂ ನಡೆದಿದ್ದೇನು? ಇದು ಹೊರಗಿನವರ ದಾಳಿಯ ಅಥವಾ ಮನೆಯೊಳಗೆ ಯಾರಿಗೂ ಗೊತ್ತಿರದ ಭೀಕರ ರಹಸ್ಯವೊಂದಿತ್ತ? ಈ ಪ್ರಶ್ನೆಗಳೇ ಇಂದು ಧಾರವಾಡದ ಈ ಪ್ರಕರಣವನ್ನು ರಾಜ್ಯದ ಅತ್ಯಂತ ಚರ್ಚಿತ ಪ್ರಕರಣಗಳಲ್ಲಿ ಒಂದಾಗಿಸಿದೆ. ಅಷ್ಟಕ್ಕೂ ಈ ಡಾಕ್ಟರ್ ಕಿರಣ್ ಯಾರು? ಡಾಕ್ಟರ್ ಕಿರಣ್ ಹೊನ್ನಣ್ಣನವರ್ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದ ಅರವಳಿಕೆ ತಜ್ಞ. ರೋಗಿಗಳ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಅವರ ಜೀವ ಸುರಕ್ಷಿತವಾಗಿರುವಂತೆ ನೋಡಿಕೊಳ್ಳುವ ಮಹತ್ವದ ಜವಾಬ್ದಾರಿ ಅವರ ಹೆಗಲಿಗಿತ್ತು. ವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕ ವರ್ಷಗಳ ಅನುಭವ ಹೊಂದಿದ್ದ ಕಿರಣ್ ತಮ್ಮ ಸಹೋದ್ಯೋಗಿಗಳ ನಡುವೆ ಗೌರವವನ್ನ ಗಳಿಸಿದ್ರು. ರೋಗಿಗಳೊಂದಿಗೆ ವಿನಯದಿಂದ ನಡೆದುಕೊಳ್ಳುವ ವ್ಯಕ್ತಿತ್ವ, ವೃತ್ತಿಯ ಮೇಲಿನ ಬದ್ಧತೆ ಮತ್ತು ಕುಟುಂಬದ ಮೇಲಿನ ಪ್ರೀತಿ ಕಿರಣ್ ಅವರನ್ನ ಮತ್ತಷ್ಟು ಹತ್ತಿರವಾಗಿಸಿತ್ತು. ಹೊರಗಿನಿಂದ ನೋಡಿದಾಗ ಮಾತ್ರ ಅವರ ಕೌಟುಂಬಿಕ ಜೀವನ ಸುಖಮಯವಿದ್ದಂತೆ ಕಾಣ್ತಿತ್ತು. ಆದ್ರೆ ಒಳಗೆ ಮಾತ್ರ ಅದೊಂದು ಸೆರವಾಸವಾಗಿತ್ತು. ಒಳ್ಳೆಯ ವೃತ್ತಿ, ಸಮಾಜದಲ್ಲಿ ಗೌರವ, ಸುಂದರ ಕುಟುಂಬ ಮತ್ತು ಭವಿಷ್ಯದ ಕನಸುಗಳು. ಆದ್ರೆ ಕೆಲವೊಮ್ಮೆ ಹೊರಗಿನಿಂದ ಕಾಣುವ ಚಿತ್ರಣ ಮತ್ತು ಮನೆಯೊಳಗಿನ ವಾಸ್ತವಿಕತೆ ಒಂದೇ ಆಗಿರುವುದಿಲ್ಲ ಅನ್ನೋದಕ್ಕೆ ಜೀವಂತ ನಿದರ್ಶನವಾಗಿದ್ರು ಕಿರಣ್. ಇನ್ನು ಪತ್ನಿ ಡಾಕ್ಟರ್ ಪ್ರಿಯಾಂಕಾ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದವರು. ನೇತ್ರ ತಜ್ಞೆಯಾಗಿ ಸೇವೆ ಸಲ್ಲಿಸ್ತಾ ಇದ್ರು.
ವೃತ್ತಿಪರವಾಗಿ ಇಬ್ಬರು ವೈದ್ಯರಾಗಿದ್ದ ಕಾರಣ ಸಮಾಜದಲ್ಲಿ ಇವರನ್ನು ಯಶಸ್ವಿ ವೈದ್ಯ ದಂಪತಿ ಎಂದು ಗುರುತಿಸಲಾಗುತ್ತಿತ್ತು. ಸಾಮಾನ್ಯವಾಗಿ ವೈದ್ಯರ ಬದುಕು ಆಸ್ಪತ್ರೆ, ರೋಗಿಗಳು ಮತ್ತು ವೃತ್ತಿಯ ಜವಾಬ್ದಾರಿಗಳ ಸುತ್ತಲೇ ಸಾಗುತ್ತೆ. ಹೀಗಾಗಿ ಈ ಕುಟುಂಬವೂ ಸಹ ಹೊರಗಿನವರ ದೃಷ್ಟಿಯಲ್ಲಿ ಸಾಮಾನ್ಯ ಮತ್ತು ಸುಖಿ ಕುಟುಂಬವಾಗಿಯೇ ಕಂಡು ಬರ್ತಿತ್ತು. ಆದ್ರೆ ಆ ಒಂದು ಘಟನೆ ಎಲ್ಲವನ್ನ ಬದಲಾಯಿಸಿತ್ತು. ಆ ರಾತ್ರಿ ಏನಾಯ್ತು ಅಂದ್ರೆ, ಪ್ರಕರಣದ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಘಟನೆ ನಡೆದ ರಾತ್ರಿ ವೈದ್ಯ ದಂಪತಿ ಮನೆಯೊಳಗೆ ಇತ್ತು. ಆದ್ರೆ ಮರುದಿನ ಬೆಳಗ್ಗೆ ಪರಿಸ್ಥಿತಿ ಸಂಪೂರ್ಣ ಬದಲಾಗಿತ್ತು. ಡಾಕ್ಟರ್ ಕಿರಣ್ ಚಾಕು ಇರಿತಕ್ಕೊಳಗಾಗಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ರು. ಅವರ ಪುಟ್ಟ ಮಗನಿಗೂ ಚಾಕು ಇರಿತವಾಗಿ ಜೀವನ್ಮರಣದ ಸ್ಥಿತಿಯಲ್ಲಿ ನರಳಾಡ್ತಾ ಇದ್ದ. ತಕ್ಷಣವೇ ಮಗುವನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಪೊಲೀಸರು ಸ್ಥಳಕ್ಕೆ ಆಗಮಿಸಿದಾಗ ಹಲವಾರು ಪ್ರಶ್ನೆಗಳು ಎದುರಾದವು. ಅತ್ಯಂತ ಮುಖ್ಯವಾದ ಪ್ರಶ್ನೆ ಒಂದೇ: ಹೊರಗಿನಿಂದ ಯಾರಾದ್ರೂ ಒಳಗೆ ಬಂದಿದ್ರಾ ಅಥವಾ ಘಟನೆ ಮನೆಯೊಳಗೆ ನಡೆದಿತ್ತಾ ಅನ್ನೋದು. ಪ್ರತಿ ಕೊಲೆ ಪ್ರಕರಣದಲ್ಲೂ ತನಿಖಾ ಅಧಿಕಾರಿಗಳು ಮೊದಲು ಘಟನಾ ಸ್ಥಳವನ್ನ ಪರಿಶೀಲಿಸುತ್ತಾರೆ. ಅಲ್ಲಿರುವ ಪ್ರತಿಯೊಂದು ವಸ್ತು ಒಂದೊಂದು ಸುಳಿವನ್ನ ನೀಡಿತ್ತು. ಬಾಗಿಲು, ಕಿಟಕಿ, ರಕ್ತದ ಕಲೆಗಳು, ಮೊಬೈಲ್ ಫೋನ್, ಸಿಸಿಟಿವಿ ದೃಶ್ಯಗಳು, ಹೀಗೆ ಪ್ರತಿಯೊಂದು ಸತ್ಯದ ಅನಾವರಣ ಮಾಡುತ್ತವೆ. ಹಾಗಾಗಿ ಧಾರವಾಡದ ಈ ಪ್ರಕರಣದಲ್ಲಿಯೂ ಪೊಲೀಸರು ಇದೇ ರೀತಿಯಲ್ಲಿ ತನಿಖೆಯನ್ನ ಆರಂಭಿಸಿದ್ರು. ಪ್ರಾಥಮಿಕ ವರದಿಗಳ ಪ್ರಕಾರ ಮನೆಯಲ್ಲಿ ಬಲವಂತವಾಗಿ ನುಗ್ಗಿದ ಸ್ಪಷ್ಟ ಗುರುತುಗಳು ಕಂಡು ಬಂದಿರಲಿಲ್ಲ. ಇದರಿಂದ ತನಿಖೆಯ ದಿಕ್ಕು ಬದಲಾಗಿತ್ತು. ಯಾಕೆಂದ್ರೆ ಹೊರಗಿನ ವ್ಯಕ್ತಿಯ ಪ್ರವೇಶದ ಗುರುತುಗಳಿರಲಿಲ್ಲ. ತನಿಖಾ ಅಧಿಕಾರಿಗಳು ಮನೆಯೊಳಗಿನ ಪರಿಸ್ಥಿತಿಗಳತ್ತ ಗಮನ ಹರಿಸುವುದು ಸಹಜ. ಸುದ್ದಿ ಹೊರಬಿದ್ದ ಕೆಲವೇ ಗಂಟೆಗಳಲ್ಲಿ ಧಾರವಾಡ ನಗರದಲ್ಲಿ ವಿವಿಧ ರೀತಿಯ ಚರ್ಚೆಗಳು ಆರಂಭವಾದವು. ಯಾರೋ ಇದು ವೈಯಕ್ತಿಕ ವೈಮನಸ್ಸಿನ ಪ್ರತೀಕಾರ ಎಂದು ಹೇಳಿದ್ರು. ಇನ್ನು ಕೆಲವರು ಇದು ಕುಟುಂಬದ ಒಳಗಿನ ಕಲಹವಾಗಿರಬಹುದು ಎಂದು ಊಹಿಸಿದ್ರು. ಮತ್ತಷ್ಟು ಜನ ಹೊರಗಿನ ಯಾರಾದ್ರೂ ಇದರಲ್ಲಿ ಭಾಗಿಯಾಗಿರಬಹುದು ಎಂದು ಶಂಕಿಸಿದ್ರು. ಆದ್ರೆ ಇವೆಲ್ಲವೂ ಕೇವಲ ಊಹಾಪೋಹಗಳಾಗಿದ್ವು ಅಷ್ಟೇ. ಪೊಲೀಸರು ಕೂಡ ಮೊದಲಿಗೆ ಸಾರ್ವಜನಿಕರಿಗೆ ಮತ್ತು ಮಾಧ್ಯಮಗಳಿಗೆ ಇದೇ ಸಂದೇಶ ನೀಡಿದ್ರು. ಈ ಪ್ರಕರಣದ ಅತ್ಯಂತ ಪ್ರಮುಖ ಅಂಶಗಳಲ್ಲಿ ಒಂದು ಗಾಯಗೊಂಡಿದ್ದ ಮಗು. ಘಟನೆಯ ಸಮಯದಲ್ಲಿ ಮನೆಯೊಳಗೆ ಇದ್ದ ವ್ಯಕ್ತಿಗಳಲ್ಲಿ ಆ ಮಗುವೂ ಇತ್ತು. ಇದೀಗ ಹೆಚ್ಚಿನ ಚಿಕಿತ್ಸೆಗೆ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಒಬ್ಬ ವೈದ್ಯ ತನ್ನದೇ ಮನೆಯಲ್ಲಿ ಮೃತಪಟ್ಟಿರುವುದು, ಪುಟ್ಟ ಮಗು ಗಾಯಗೊಂಡಿರುವುದು, ಹೊರಗಿನ ಪ್ರವೇಶದ ಸ್ಪಷ್ಟ ಗುರುತುಗಳಲ್ಲಿ ಗುರುತು ಇಲ್ಲದೆ ಇರುವುದು, ಇವೆಲ್ಲವೂ ಸೇರಿ ಪ್ರಕರಣವನ್ನು ಇನ್ನಷ್ಟು ನಿಗೂಢವಾಗಿಸಿವೆ. ಪ್ರತಿ ಹೊಸ ಮಾಹಿತಿ ಹೊರಬಂದಾಗ ಮತ್ತೊಂದು ಹೊಸ ಪ್ರಶ್ನೆ ಹುಟ್ಟುಕೊಳ್ಳುತ್ತವೆ. ನಿಜವಾಗಿ ಆ ರಾತ್ರಿ ಏನಾಯ್ತು ಅಂತ? ಯಾರಾದ್ರೂ ಹೊರಗಿನಿಂದ ಬಂದಿದ್ರೆ ಅಥವಾ ಘಟನೆ ಮನೆಯೊಳಗೆ ನಡೆದಿತ್ತೆ? ಯಾವ ಕಾರಣದಿಂದ ಇಂತಹ ದುರಂತ ಸಂಭವಿಸಿತ್ತು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಕೆಲಸದಲ್ಲಿ ತನಿಖಾ ಅಧಿಕಾರಿಗಳು ನಿರಂತರವಾಗಿ ತೊಡಗಿದ್ದಾರೆ. ಇನ್ನು ವೈದ್ಯ ದಂಪತಿಗಳ ಕುರಿತಾಗಿ ಬಯಲಾದಂತಹ ವಿಚಾರ ಅಂದ್ರೆ, ಡಾಕ್ಟರ್ ಕಿರಣ್ ಹಾಗೂ ಡಾಕ್ಟರ್ ಪ್ರಿಯಾಂಕಾ ಇಬ್ಬರಿಗೂ ಮೊದಲೇ ಮದುವೆಯಾಗಿ ಡೈವರ್ಸ್ ಕೂಡ ಆಗಿದೆ. ಶ್ರೀಮಂತ ಮನೆತನದವರಾದ ಪ್ರಿಯಾಂಕಾ ಹಾಗೂ ಮಧ್ಯಮ ವರ್ಗದ ಡಾಕ್ಟರ್ ಕಿರಣ್ಗೂ ಪರಿಚಯವಾಗಿದೆ ಮ್ಯಾಟ್ರಿಮೋನಿಯಲ್. ಎರಡನೇ ಮದುವೆಗಾಗಿ ಸರ್ಚ್ ಮಾಡಿದ್ದ ವೇಳೆ ಇಬ್ಬರಿಗೂ ಪರಿಚಯವಾಗಿದ್ದು ಬಳಿಕ ಆತ್ಮೀಯತೆ ಬೆಳೆದಿದೆ. ಇಬ್ಬರು ಕೆಲ ವರ್ಷಗಳ ಕಾಲ ಪ್ರೀತಿ ಮಾಡಿ ಬಳಿಕ ಮದುವೆ ಆಗಿದ್ರು. 9 ವರ್ಷಗಳ ಹಿಂದೆಯೇ ಇಬ್ಬರಿಗೂ ಮದುವೆ ಆಗಿತ್ತು. ಡಾಕ್ಟರ್ ಕಿರಣ್ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ತಾಲೂಕಿನ ಹೆಬ್ಬಾಳ ಗ್ರಾಮದವರಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಖ್ಯಾತ ಅರವಣಿಕೆ ತಜ್ಞರಾಗಿದ್ರು. ಇನ್ನು ವಿಜಯಪುರ ಮೂಲದ ಪ್ರಿಯಾಂಕಾ ನೇತ್ರ ತಜ್ಞೆ ಆಗಿದ್ರು. ಮದುವೆ ಬಳಿಕ ವೈದ್ಯರಾಗಿದ್ರು, ಪ್ರಾಕ್ಟೀಸ್ ಮಾಡದೆ ಮನೆಯಲ್ಲೇ ಇದ್ರು. ಕೆಲ ವರ್ಷಗಳ ಹಿಂದಷ್ಟೇ ಈ ಜೋಡಿ ಫ್ಲಾಟ್ ಖರೀದಿಸಿ ಶಿಫ್ಟ್ ಆಗಿದ್ರಂತೆ. ಪತಿಯ ಕುಟುಂಬಸ್ಥರಿಂದ ದೂರವೇ ಇದ್ದ ಪ್ರಿಯಾಂಕಾ ಕಿರಣ್ ಮನೆಯವರು ಬಂದ್ರೆ ಗಲಾಟೆ ಮಾಡ್ತಿದ್ರಂತೆ. ಆಕೆಯ ವರ್ತನೆಯಿಂದ ಕಿರಣ್ ಹಾಗೂ ಕುಟುಂಬಸ್ಥರು ನೊಂದಿದ್ರಂತೆ. ಬಡ ರೋಗಿಗಳ ಮೇಲೆ ಹೆಚ್ಚು ಕಾಳಜಿ ತೋರ್ತಿದ್ದ ಕಿರಣ್ ಹೆಂಡತಿಯ ನಿತ್ಯ ಜಗಳಕ್ಕೆ ಬೇಸತ್ತಿದ್ದ ಎನ್ನಲಾಗ್ತಿದೆ. ಅಲ್ಲದೆ ಪತಿ ಕಿರಣ್ ಮೇಲೆ ಪ್ರಿಯಾಂಕಾಗೆ ಅನುಮಾನ ಮೂಡಿತ್ತು. ಆಗಾಗ ಗಂಡನ ಮೇಲೆ ಡೌಟ್ ಪಡ್ತಿದ್ದ ಪತ್ನಿ ಪ್ರಿಯಾಂಕಾ ಬೇರೊಬ್ಬರ ಜೊತೆ ಸಂಬಂಧವಿದೆ ಅಂತ ಜಗಳವಾಡ್ತಾ ಇದ್ಲು. ಮಂಗಳವಾರ ಆಸ್ಪತ್ರೆಯಿಂದ ಮನೆಗೆ ಬಂದಿದ್ದ ಕಿರಣ್ ಬೆಡ್ರೂಮ್ನಲ್ಲಿ ಮಲಗಿದ್ದ ವೇಳೆಯೇ ಆತನಿಗೆ ಚಾಕುವಿನಿಂದ ಎರೆದಿದ್ದಾಳೆ. ಅನುಮಾನದಿಂದ ಗಂಡನನ್ನ ಕೊಂದ್ಲಾ ಎನ್ನುವ ಬಗ್ಗೆ ತನಿಖೆ ನಡೆಯುತ್ತಿದೆ. ತಾನೇ ಕೊಲೆ ಮಾಡಿರೋದಾಗಿ ಪ್ರಿಯಾಂಕಾ ಒಪ್ಕೊಂಡಿದ್ದು ಈಕೆ ಮಾನಸಿಕವಾಗಿ ಜರ್ಜರಿತಲಾಗಿದ್ಲು. ಗಂಡನನ್ನ ಕೊಂದು ಮಗುವಿನ ಮೇಲೂ ಹಲ್ಲೆ ಮಾಡಿದ್ದ ಈಕೆ 4 ಇನ್ಸುಲಿನ್ ಇಂಜೆಕ್ಷನ್ ಪಡೆದು ಆತ್ಮಹತ್ಯೆಗೆ ಯತ್ನಿಸಿದ್ಲು. ಇದೀಗ ಪ್ರಿಯಾಂಕಾಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ.
ಆದ್ರೆ ಆಕೆಯ ಅನುಮಾನದ ಭೂತ ಇದೀಗ ಒಂದು ಸಂಸಾರವನ್ನೇ ನುಂಗಿ ಹಾಕಿದೆ. ಸಾಲದಕ್ಕೆ ಏನೂ ಅರಿಯದ ಆ ಮುಗ್ಧ ಮಗುವಿಗೆ ಶಾಶ್ವತವಾಗಿ ಭಯದ ಬದುಕನ್ನೇ ದಾರಿ ಎರೆದು ಬಿಟ್ಟಿದ್ದಾಳೆ. ಇಲ್ಲಿ ತಪ್ಪು ಯಾರದ್ದು? ಗಂಡನದ್ದ, ಪತ್ನಿಯದ್ದ, ಅಥವಾ ಆ ಮಗುವಿನದ್ದ? ಅಥವಾ ಮದುವೆಯಾಗಿ ಜೊತೆಗೆ ಬಾಳ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡಿದ್ದ? ಅದಕ್ಕೆ ದೊಡ್ಡೋರು ಹೇಳೋದು ಕೋಪದ ಕೈಗೆ ಬುದ್ಧಿ ಕೊಡಬೇಡಿ ಅಂತ. ಮನಸ್ಸನ್ನ ಯಾವಾಗ್ಲೂ ಶಾಂತವಾಗಿ ಇರಿಸಿಕೊಳ್ಳಿ ಅಂತ. ನಮಸ್ಕಾರ.